ಸ್ವಲ್ವ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಸುಳ್ಳನ್ನೇ ಸತ್ಯವೆಂದು ನಂಬಿಸುವಂತಹ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರ್ ನಮ್ಮ ಬಗ್ಗೆನೋ ಮಾತಾಡಿದ್ದಾರೆ. ಈ ಕುಡ್ಲಾ ರಾಂಪೇಜ್ ನಾವು ಹೇಳ್ತಾರಲ್ಲ, ಚೀ ತೂ ಅನ್ನಬೇಕು. ಮಾಧ್ಯಮಗಳು ಮಾತಾಡ್ತಾ ಇಲ್ಲ. ನಾವು ಮಾತಾಡಿದ್ರೆ ಸತ್ಯ ಮಾತಾಡ್ಬೇಕು ಸ್ವಾಮಿ, ಸತ್ಯನೇ ಮಾತಾಡ್ಬೇಕು. ನಮ್ಗೆ ಅಜೆಂಡಾಗಳಿಲ್ಲ. ಮಾತಾಡೋದಕ್ಕೆ ಶುರು ಮಾಡಿದೀವಿ ನೋಡಿ, ಹಿಂಗಾಯ್ತು ಈಗ ಕೇಸು. ಮಾತಾಡಿದ್ರೆ ನಿಮ್ಮ ನಿಲ್ಲದಕ್ಕೆ ನೆಲೆ ಇರೋದಿಲ್ಲ ನಿಮ್ಗಳಿಗೆ. ನಾವು ಮಾತಾಡಿದ್ರೆ ನಿಲ್ಲೋದಕ್ಕೆ ಯಾರಿಗೆ ನೆಲೆ ಇರೋದಿಲ್ಲ ಅಂತೇಳಿ ಈ ವಿಡಿಯೋ ನೋಡಿ. ನಮಗೊಂದು ಜವಾಬ್ದಾರಿ ಇದೆ ಸ್ವಾಮಿ. ಹೇಳ್ಕೊಳ್ಳೋದಕ್ಕೊಂದು ಅಡ್ರೆಸ್ ಇದೆ, ಒಂದು ರಿಜಿಸ್ಟ್ರೇಷನ್ ಇದೆ, ಒಂದು ಚಾನೆಲ್ ಇದೆ. ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಒತ್ತಡ ನಮ್ಮ ಮೇಲಿರುತ್ತೆ. ಪಾಪ ಎಷ್ಟು ಒತ್ತಡ ಇರುತ್ತೆ ಅಂತ ಹೇಳಿದ್ರೆ ಒಂದೊಂದ್ಸಲ ಕೂರೋಕ್ಕೂ ಆಗೋದಿಲ್ಲ. ಜಗತ್ನಲ್ಲಿ ಹೊಟ್ಟೆಪಾಡ್ಗಾಗಿ ಯಾರ್ಯಾರು ಏನೇನೋ ಮಾಡ್ಕೊಂಡಿರ್ತಾರೆ. ಮಾರ್ಕೆಟ್ನಲ್ಲಿ ಮೂಟೆ ಹೊರವನಿಂದ ಹಿಡಿದು ರಸ್ತೆ ಬದಿಯಲ್ಲಿ ಸೆರಗು ಹಾಸುವವರ ತನಕ ಅವರೇನನ್ನು ಯಾವುದನ್ನು ಎಂಜಾಯ್ ಮಾಡ್ತಿರಲ್ಲ, ಅವ್ರ ಹೊಟ್ಟೆಪಾಡು. ಹಾಗೆ ಸೌಜನ್ಯಾಳ ಫೋಟೋ ಇಟ್ಕೊಂಡು, ಸೌಜನ್ಯಾಳ ಹೆಸರು ಇಟ್ಕೊಂಡು ಯಾರ್ದೋ ಹೊಟ್ಟೆಪಾಡು ನಡೆದಿದೆ. 13 ವರ್ಷದ ಹಿಂದೆ ಇವನದೇ ಹೊಟ್ಟೆಪಾಡು ನಡೆದಿರುವಂಥದ್ದು. ಸೌಜನ್ಯಳ ಹೆಸರು ಹೇಳಿಕೊಂಡು ಪ್ರಭಾವಿಗಳ ಜೊತೆ ಸೇರಿಕೊಂಡು ಎಂಜಲು ಎಳೆ ನೆಕ್ಕಿದ ನಾಯಿಯ ತುಟಿ ನೆಕ್ಕುವ ನಾಯಿ ತರ ನೆಕ್ಕಿದ್ದು ಯಾರೋ? ಸೌಜನ್ಯನ ಹೆಸರಲ್ಲಿ ದುಡ್ಡು ಮಾಡಿದವರು ಯಾರೋ? ತೋರಿಸ್ತೀನಿ ನೋಡು, ಹಿಂದೆ ಮತ್ತು ಈಗ ಏನ್ ಹೇಳಿದ್ಯ ಅಂತ. ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಇದುವರೆಗೂ ಆಗಿರುವ ತನಿಖೆಯಿಂದ ಹೊರಬಂದಿರುವಂತಹ ಸತ್ಯಕ್ಕೂ, ತನಿಖೆಯಿಂದ ಹೊರಬಂದಿರುವಂತಹ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ. ಆದ್ರೆ ಈಗೇನ್ ಹೇಳ್ತಿದ್ದಿ? ಆರಂಭಿಕ ಗೊಂದಲಗಳನ್ನು ಸ್ಥಳೀಯ ಪೊಲೀಸರು ಮಾಡ್ಕೊಂಡಿದ್ದಾರೆ. ಹಿಂದೆ ಇದುವರೆಗೂ ಆಗಿರುವಂತಹ ತನಿಖೆಗೂ ಸತ್ಯಾಂಶಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತೇಳಿ ಹೇಳಿದಂತ ಗಿರಾಕಿ ನೀನು ಈಗ ಆರಂಭಿಕ ಹಂತದಲ್ಲಿ ತನಿಖೆಯ ವ್ಯತ್ಯಾಸ ಆಗಿದೆ ಅಂತೇಳಿ ಹೇಳ್ತಿ ಅಂತ ಹೇಳಿದ್ರೆ, ಸೌಜನ್ಯನ ಹೆಸರಲ್ಲಿ ದುಡ್ಡು ಮಾಡಿಕೊಂಡು ಹೊಟ್ಟೆ ತುಂಬಿಸಿದವರು ಯಾರು? ತನಿಖೆಯಲ್ಲಿ ಇಷ್ಟು ಹೈ ಪ್ರೊಫೈಲ್ ಪ್ರಕರಣ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಮಾತಾಡುವಂತ ರೀತಿ ನೋಡ್ರಿ, ತನಿಖೆಯಷ್ಟು ಹೈ ಪ್ರೊಫೈಲ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವರಿಗೆ. ಅತ್ಯಾಚಾರ ಮಾಡಿ ಬರ್ಬರವಾಗಿ ಕಾಡಿನಲ್ಲಿ ಬಿಸಾಡಿ ಹೋಗಿದ್ದಾರೆ. ಇಂಥ ಪ್ರಕರಣದಲ್ಲಿ ಹೈ ಪ್ರೊಫೈಲ್, ಲೋ ಪ್ರೊಫೈಲ್ ಅಂತೇಳಿ ನೋಡ್ತಾರೆ ಯಾರಾದ್ರೂ? ಇವರ ಪ್ರಕಾರ ಹೈ ಪ್ರೊಫೈಲ್ ಆದ್ರೆ ಮಾತ್ರ ತನಿಖೆ ನಡೆಯೋದು, ಲೋ ಪ್ರೊಫೈಲ್ ಆದ್ರೆ ಅಲ್ಲೇ ಬಿಟ್ಟು ಸಾಡುವಂಥದ್ದು. ಅದು ಅಲ್ದೆ ಈತ ಹೇಳ್ತಾನೆ, ಇವನಾದ್ರೆ ಏನ್ ಮಾಡ್ತಾ ಇದ್ನಂತೆ? ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದ್ರು ಹಿಂಗಾಗಿದ್ರೆ ಆರೋಪಿ ಗಲ್ಲಿಗೆ ಏರ್ಸೋ ತನಕ ನಿದ್ದೆ ಮಾಡ್ತಿರ್ಲಿಲ್ಲ ನಾವು. ನಮ್ಮ ಮನೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಆದಂತಹ ಪ್ರಕರಣದಲ್ಲಿ ಏನಾದ್ರೂ ನಮಗ್ ಗೊತ್ತಾಗಿದ್ರೆ ಸಿಗದು ತೋರಣ ಕಟ್ತಿದ್ವಿ. ಯಪ್ಪ ಡೈಲಾಗ್ ರಾಜ ಸಾಕು. ಸಿಗುದು ತೋರಣ, ನಮ್ಮನೆ ಹೆಣ್ಮಕ್ಳು ಅಂತೆ. ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ಯಲ್ವಾ, ಇವಾಗ್ಲೂ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ಗೆ ನೀನು ಮಾಡಿದಂತ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ಯಲ್ವಾ, ಅದರಲ್ಲಿ ಏನು ಸಾಕ್ಷಿ ಇದೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೊಡು. ಸಿಬಿಐ ಮತ್ತೊಮ್ಮೆ ಅಪೀಲ್ ಹೋಗುವಂತ ಅವಕಾಶ ಇದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಅಪೀಲ್ ಹೋಗುವಂತ ಅವಕಾಶ ಇದೆ. ನಿನ್ನಲ್ಲಿರುವಂತಹ ಸಾಕ್ಷಿ, ನೀನು ಮಾಡಿದಂತ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತ ಸಾಕ್ಷಿ ಇದೆ ಅಲ್ವಾ, ಸಂತೋಷ್ ರಾವೇ ಆರೋಪಿ ಅನ್ನೋದಕ್ಕೆ ಸರ್ಕಾರಕ್ಕೆ ಮತ್ತು ಸಿಬಿಐಗೆ ಕೂಡ ಅವನನ್ನು ಗಲ್ಲಿಗೇರಿಸು. ನಾವು ಕೂಡ ಖುಷಿ ಪಡ್ತೀವಿ. ನಾವು ಕೇಳ್ತಾ ಇರೋದು ಇಷ್ಟೇ, ಸೌಜನ್ಯನ ಪ್ರಕರಣದಲ್ಲಿ ಒಂದು ವೇಳೆ ಸಂತೋಷ್ ರಾವೇ ಆರೋಪಿ ಆಗಿದ್ರೆ ಯಾಕೆ ಅವನು ಸಾಕ್ಷಿ ಇಲ್ಲದೆ ಹೊರಗಡೆ ಬಂದ? ಒಂದು ವೇಳೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ನಡೆದಾಗ ನಿನ್ನ ಸಾಕ್ಷಿಯನ್ನು ಕೊಂಡೋಗಿ ಕೊಡ್ಬೇಕಿತ್ತು. ಸಿಬಿಐ ಕೂಡ ಅಪೀಲ್ ಹೋಗಿರುವಂತದ್ದು ಏನಂತ ಹೇಳಿದ್ರೆ, ಸಂತೋಷ್ ರಾವ್ ಪರವಾಗಿ ನಮ್ಮ ಹತ್ರ ಸಾಕ್ಷಿ ಇದೆ, ಸಂತೋಷ್ ರಾವೇ ಆರೋಪಿ ಅಂತೇಳಿ ಮತ್ತೊಮ್ಮೆ ಹೈಕೋರ್ಟ್ಗೆ ಅಪೀಲ್ ಹೋಗಿರುವಂತದ್ದು. ಜಡ್ಜ್ಮೆಂಟ್ ಬಂದ ನಂತರ, ಹೋರಾಟ ನಡೆದ ನಂತರ 2023 ಅಲ್ಲಿ ಅಲ್ಲೂ ಕೂಡ ಅವರಿಗೆ ಸಂತೋಷ್ ರಾವ್ ಪರವಾಗಿರುವಂತ ಯಾವುದೇ ಸಾಕ್ಷಿಯನ್ನು ಕೊಡೋಕಾಗಿಲ್ಲ. ಈಗ ಮತ್ತೊಂದು ಆಪ್ಷನ್ ಇದೆ, ಸಂತೋಷ್ ರಾವೇ ನಿಜವಾಗ್ಲೂ ಆರೋಪಿ ಇದ್ರೆ ನಿನ್ನಲ್ಲಿರುವಂತಹ ಸಾಕ್ಷಿಯನ್ನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ಯಲ್ವಾ, ಆ ಸಾಕ್ಷಿಯನ್ನು ಸಿಬಿಐಗೋ ಅಥವಾ ಸರ್ಕಾರಕ್ಕೋ ಕೊಡು. ಅವರು ಅಪೀಲ್ ಹೋಗ್ಲಿ, ಸಂತೋಷ್ ರಾವೇ ಆರೋಪಿ ಅಂತೇಳಿ ಪ್ರೂವ್ ಮಾಡ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ. ಬಂಧಿತನಾಗಿರುವ
ಸಂತೋಷ್ ರಾವ್ ಒಬ್ಬನೇ ಈ ಕೃತ್ಯ ಮಾಡಿರುವ ಸಾಧ್ಯತೆ ತುಂಬಾ ಸ್ಪಷ್ಟವಾಗಿದೆ, ಹೆಚ್ಚಳ ಅದೇ ಇರೋದು. ಒಬ್ಬನೇ ಕೃತ್ಯ ಮಾಡಿರುವಂಥದ್ದು ತುಂಬಾ ಸಾಧ್ಯತೆ ಇದೆ, ಹೆಚ್ಚಳ ಅದೇ ಇರುವಂಥದ್ದು ಅಂತ ಹೇಳಿ ಹೇಳ್ತೀಯಲ್ವ? ಯಾಕೆ ಧೈರ್ಯ ಅಲ್ವಾ ನಿನಗೆ? ಅವನ್ನೇ ಮಾಡಿದ್ದು, ನನ್ನ ಹತ್ರ ಸಾಕ್ಷಿ ಇದೆ, ಸುಪ್ರೀಂ ಕೋರ್ಟ್ಗೆ ಕೊಂಡೋಗಿ ಕೊಡ್ತೇನೆ ಅಂತೇಳಿ ಹೇಳೋ. ಬರೀ ಬೊಗಳೆ ಬಿಡುವುದಲ್ಲ, ಟಿವಿಯಲ್ಲಿ ಕೂತ್ಕೊಂಡು, ಸುವರ್ಣ ನ್ಯೂಸ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಬರೀ ಕಟ್ಟುಕತೆಯನ್ನು ಕಟ್ಟುವಂಥದ್ದು ಅಲ್ಲ. ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ, ಇನ್ಸೈಡ್ ಇಂದ ಸೋರ್ಸ್ ಇದೆ ಅಂತೇಳಿ ಸುಳ್ಳು ಹೇಳಿ ಕಟ್ಟುಕತೆಯನ್ನು ಕಟ್ಟಿಸಿ ಜನರ ದಿಕ್ಕು ತಪ್ಪಿಸುವಂಥದ್ದು ಅಲ್ಲ. ಕೊಡು, ನಿನ್ನ ಹತ್ರ ಸಾಕ್ಷಿ ಇದ್ರೆ ಅವನ್ನೇ ಅನ್ನುವಂಥದ್ದು ಏನಾದ್ರೂ ಇದ್ರೆ ಈಗಲೂ CBIಗೆ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಇದೆ. ಮಾಡಿ ಸಂತೋಷ್ ರಾವನ್ನು ಆರೋಪಿಯನ್ನಾಗಿ ಮಾಡಿ ಅವನನ್ನು ಗಲ್ಲಿಗೇರಿಸಿ. ಸೌಜನ್ಯ ಅತ್ಯಾಚಾರ ಮಾಡಿರೋರು ಯಾರು ಅಂತೇಳಿ ಬೇಕು. ಅವಳ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ರೀ, ಕೈ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತೇಳಿ. ಈ ಕೈ ನೋಡುವಾಗ ಒಂದು ವೇಳೆ ಅಷ್ಟು ಹಿಂದಿನ ದಿನ ಮಳೆ ಬಂದಿದೆ, ಆ ಸ್ಥಳದಲ್ಲಿ ಅತ್ಯಾಚಾರ ಆಗೋಕೆ ಸಾಧ್ಯನಾ? ಫುಲ್ ಮಡ್ಡಾಗಿರ್ಬೇಕಿತ್ತು ಈ ಕೈ. ಇವನು ಹೇಳ್ತಾನೆ ಅವನೇ ಮಾಡಿದ್ದು ಅಂತೇಳಿ. ಏನ್ ಹೇಳ್ಬೇಕು ಇವುಗಳಿಗೆ? ಕೆಲವೊಂದ್ಸಲ ನಾನು ಔಟ್ ಆಫ್ ದ ವೇ ಹೋಗ್ಬಿಡ್ತೀನಿ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ. ಪತ್ರಕರ್ತರು ಸೇರಿದಂತೆ ಇನ್ಯಾರಿಗೂ ಕಾಲ್ ಡೀಟೇಲ್ಸ್ ತೆಗ್ಸೋದಕ್ಕೆ ಅವಕಾಶ ಇರೋದಿಲ್ಲ. ನಾನು ಅಲ್ಲಿ ತನಕ ಹೋದೆ, ಯಾರ್ಯಾರ ಮೇಲೆ ಆರೋಪ ಇದೆ, ಅವರು ಕೊಲೆ ನಡೆದ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ರ ಅಥವಾ ಎಷ್ಟೆಷ್ಟು ದೂರದಲ್ಲಿದ್ರು ಅಂತ. ಔಟ್ ಆಫ್ ದ ವೇ ಹೋಗಿ ಕಾಲ್ ಡೀಟೇಲ್ಸ್ ತೆಗೆದುಕೊಂಡಿದ್ದಾನಂತೆ. ಯಾಕೆ ಹಾಗಾದ್ರೆ ಆ ಕಾಲ್ ಡೀಟೇಲ್ಸ್ ಅನ್ನು ಹೈಕೋರ್ಟ್ಗೆ ಕೊಡ್ಲಿಕ್ಕೆ ಆಗಿಲ್ಲ? ಈಗಲಾದ್ರೂ ಕಾಲ್ ಡೀಟೇಲ್ಸ್ ಇದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೊಡು. ಎಲ್ಲಿ ತುರ್ಕೊಂಡಿಟ್ಟಿದ್ಯಾ ಆ ಕಾಲ್ ಡೀಟೇಲ್ಸ್ ಅನ್ನು? ಅಟ್ಲೀಸ್ಟ್ ನಿನ್ನ ಟಿವಿ ಚಾನಲ್ ಅಲ್ಲಿ ಬಿಡುಗಡೆ ಮಾಡು. ಇಲ್ಲಿದ್ರು 60 ಕಿಲೋಮೀಟರ್ ದೂರದಲ್ಲಿ ಇದ್ರು ಅನ್ನುವಂತ ವಿಚಾರದಲ್ಲಿ ಯಾರಿಗೆ ಪುಂಗಿ ಬಿಡ್ತೀಯ ನೀನು? ಮಾತಾಡೋ ಗೊತ್ತಾಗುದಿಲ್ಲ, ಈ ತರ ಮಾಡ್ತಾನೆ. ಔಟ್ ಆಫ್ ದ ವೇ ಹೋಗ್ತೀನಿ ಅಂತೇಳಿ, ಔಟ್ ಆಫ್ ದ ವೇ ಈ ಕೇಸಲ್ಲಿ ಹೇಗೆ ಕಾಸ್ ಮಾಡಬಹುದು ಅಂತೇಳಿ ಹೋಗಿರ್ಬೇಕು. ಸೌಜನ್ಯಾಳ ಪೋಸ್ಟ್ ಮಾರ್ಟಮ್ ಮಾಡಿದ ಐ ಥಿಂಕ್ ಡಾಕ್ಟರ್ ವಿದ್ಯಾ, ಇಫ್ ಐ ಆಮ್ ನಾಟ್ ರಾಂಗ್. ಅಬ್ಸಲ್ಯೂಟ್ಲಿ ರಾಂಗ್. ಡಾಕ್ಟರ್ ರಶ್ಮಿ, CBI ಹೇಳಿದೆ ಡಾಕ್ಟರ್ ರಶ್ಮಿ ಮತ್ತು ಆದಮ್ನನ್ನು ಕಠಿಣ ದಂಡನೆಗೆ ಒಳಪಡಿಸಬೇಕು ಅಂತ ಹೇಳಿ. ಅದರ ಬಗ್ಗೆ ಮಾತಾಡು. ಎಲ್ಲಿ ಮುಚ್ಚಿಟ್ಟಿದ್ದೀರಾ? ಯಾಕೆ ದಂಡನೆಗೆ ಇದುವರೆಗೂ ಒಳಪಡಿಸಿಲ್ಲ ಅಂತೇಳಿ. ಅದೇ ದಂಡನೆಗೆ ಒಳಪಡಿಸುವಂತಹ ಸಮಯದಲ್ಲಿ ಗೈರು ಹಾಜರಾಗಿ ಅಮಾನತು ಆಗಿದವರು ಮತ್ತೊಮ್ಮೆ 2020ಕ್ಕೆ ಹೇಗೆ ಬಂದ್ರು? ಇದರ ಬಗ್ಗೆ ನ್ಯೂಸ್ ಮಾಡಲ್ಲ ನೀನು. ಯಾಕೆ? ಇದೆಲ್ಲ ಗೊತ್ತಾಗೋದಿಲ್ವ ನಿಂಗೆ? ಇದು ಮಾಡಿದ್ರೆ ಕೊಟ್ಟಿರುವಂತ ಪೇಮೆಂಟ್ ಅನ್ನು ವಾಪಸ್ ಪಡಿತಾರಂತಾನ? ಮಾಡು. ಅಷ್ಟು ನಿನ್ಗೆ ಸೌಜನ್ಯನಿಗೆ ನ್ಯಾಯ ಕೊಡಿಸಲೇಬೇಕು ಅನ್ನುವಂತ ಏನಾದ್ರೂ ಮನಸ್ಸು ಇದ್ರೆ, ಅಥವಾ ಏನೋ ತಿಗ್ದು ತೋರಣ ಕಟ್ತೀನಿ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದೆಯಲ್ವಾ? ಅಕ್ವಿಟಲ್ ಕಮಿಟಿ ಅನ್ನುವಂಥದ್ದು ಇದೆ. ಈ ತಪ್ಪಿತಸ್ಥ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ, ಯೋಗೀಶ್ ಆಗಿರ್ಬೋದು, ಆದಮ್ ಆಗಿರ್ಬೋದು, ಡಾಕ್ಟರ್ ರಶ್ಮಿ ಆಗಿರ್ಬೋದು, ಇವರುಗಳನ್ನು ತನಿಖೆಗೆ ಒಳಪಡಿಸಬೇಕು ಅಂತೇಳಿ CBI ಹೇಳಿದ್ರೆ ನಾವು ಮಾಡ್ತೀವಿ ಅನ್ನುವಂತ ವಿಚಾರದಲ್ಲಿ ಸರ್ಕಾರ ಹೇಳ್ತಾ ಕೂರಿದೆ ಅಲ್ವಾ? ಅದರ ಬಗ್ಗೆ CBIಗೆ ಪ್ರೆಷರ್ ಹಾಕು. ಅಮಿತ್ ಶಾರ್ದು ಗುರ್ತಾ ಇದೆ ಅಲ್ವಾ? ಮೋದಿಯನ್ನು ಕೂತ್ಕೊಂಡು ಬೈಟ್ ತೆಗೀತಿಯಲ್ವಾ? ಹೋಗು, ಪ್ರಶ್ನೆ ಮಾಡು. ನಿಮ್ಮ CBI ಈ ರೀತಿ ಹೇಳ್ತಾ ಇದೆ, ನಿಮ್ಮ CBIಗೆ ಯಾಕೆ ಇದರಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡೋಕ್ಕಾಗೋದಿಲ್ವಾ ಅಂತೇಳಿ ಕೇಳು. ಡಾಕ್ಟರ್ ಮಹಾಬಲೇಶ್ ಅಂತ ಇಲ್ಲೇ ಮಂಗಳೂರಲ್ಲಿ ಇರ್ತಾರೆ. ಡಾಕ್ಟರ್ ಮಹಾಬಲೇಶ್, ಅದೇ ಮಹಾಬಲೇಶ್ 6ನೇ ಸ್ಪಾಟ್ ಅಲ್ಲಿ ಏನು ಬಾಡಿ ಸಿಕ್ಕಿತ್ತಲ್ವಾ ರಿಸರ್ವ್ ಫಾರೆಸ್ಟ್ ಅಲ್ಲಿ, ಆಗ ಬಂದು ಮಾತಾಡಿದ್ರಲ್ವಾ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹೋಗಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೇಗೆ ನೀವು ಹೋಗಿ ಹೂತಾಕಿದ್ರಿ ಅನ್ನುವಂತ ವಿಚಾರದಲ್ಲಿ ಕೇಳು. UDR ಇದೆ ಅಲ್ವಾ? ಅನ್ಯಾಚುರಲ್ ಡೆತ್ ಇದೆ, ಫೋರ್ಜರಿ ಸಿಗ್ನೇಚರ್ ಮಾಡಿದ್ದಾರೆ ಪಂಚಾಯತ್ನವರು, RTI ಡಾಕ್ಯುಮೆಂಟ್ಸ್ ನಿಮಗೆ ಸಿಗ್ಲಿಲ್ಲ, ಬೇಕಾದ್ರೆ ಕಳಿಸ್ತೀನಿ. ಅದರ ಬಗ್ಗೆ ಮಾತಾಡು. ಆ ದಿನನೇ ಸತ್ತಿರುವಂತಹ ಡೆಡ್ ಬಾಡಿಯನ್ನು ಆ ದಿನನೇ ದಫನ ಮಾಡಿರುವಂಥದ್ದು 12 ವರ್ಷದ್ದು, 15 ವರ್ಷದ್ದು, 17 ವರ್ಷದ್ದು, 18 ವರ್ಷದ್ದು, 25 ವರ್ಷದ್ದು ಮಾತಾಡೋದ್ರ ಬಗ್ಗೆ. ಇದ್ರ ಬಗ್ಗೆ ಮಾತಾಡಿದ್ರೆ ನಿಂಗೆ ಪೇಮೆಂಟ್ ಸಿಗೋದಿಲ್ಲ ಅಂತ ಹೇಳಿಯಾ? ಮತ್ತೆ ಅದನ್ನು ಮಾತಾಡಿದ್ರೆ ಅವ್ರಿಗೆ ಬೀದಿಗೆ ಬಿಡ್ತಾರೆ ಅಂತ ಸುಮ್ಮನೆ ಇದ್ರೆ ಇವರು ಬಿಡಕ್ಕೆ ತಯಾರಿಲ್ಲ. ಸೌಜನ್ಯ ಬಗ್ಗೆ ಮಾತಾಡೋ ಮತ್ತೆ ಅದರ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ಬೀದಿಗೆ ಬೀಳೋದು ನೀನು. ಯಾಕಂತ ಹೇಳಿದ್ರೆ ಮಾಡುವಷ್ಟು ಮಾಡಿ ಆಗಿದೆ, ನಾವೆಲ್ಲ ಬೀದಿಗೆ ಬರೋದು. ಸೌಜನ್ಯನ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ನೀನು ಬೀದಿಗೆ ಬಂದೇ ಬರ್ತೀಯ. ನಿನ್ಗೂ ಕೂಡ ಶಾಪ
ತಟ್ಟೇ ತಟ್ಟುತ್ತೆ. ಎಷ್ಟೋ ಜನರು ಜೀವನ ನಡೆಸ್ತೀರಿ ಆ ಪಾಪ ಮುಗ್ಧ ಹೆಣ್ಣುಮಗಳು ಏನೇನ್ ಆಗ್ಬಿಟ್ರು ಗೊತ್ತಾ ಅವರೆಲ್ಲ. ಇಷ್ಟೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಯಾರೆಲ್ಲ ಆ ಮುಗ್ಧ ಹೆಣ್ಣು ಮಗಳ ಕೇಸ್ನಲ್ಲಿ ಆಟ ಆಡಿದ್ರು, ಚೆಲ್ಲಾಟ ಆಡಿದ್ರು, ಹೊಟ್ಟೆ ತುಂಬಿಸಿದ್ರು ಅಂತೇಳಿ. ಅಷ್ಟು ಪ್ರೆಸ್ಟೇಜ್ ಇರುವಂಥ ಚಾನಲ್ ಅಂತೇಳಿ ನೀನೇ ಹೇಳ್ತೀಯಲ್ವಾ. ನೀನು ಮಾಡಿದಂತಹ ಇನ್ವೆಸ್ಟಿಗೇಷನ್ ಬಗ್ಗೆ ಎವಿಡೆನ್ಸ್ ನೀಡದೆ ಪುಂಖಾನುಪುಂಖವಾಗಿ ಏನು ಪುಂಕ್ತಾ ಇದೆಯಲ್ವಾ. ಹಾಗಾದರೆ ಇದರಲ್ಲೇ ಗೊತ್ತಾಗುತ್ತೆ ಯಾರು ಹೊಟ್ಟೆ ತುಂಬಿಸಿರುವಂಥದ್ದು ಆ ಮುಗ್ಧ ಹೆಣ್ಣು ಮಗಳ ಹೆಸರಿನಲ್ಲಿ ಅಂತೇಳಿ. ಜಗತ್ತಿನಲ್ಲಿ ಇನ್ನೊಂದು ಇಂಥ ಪ್ರಕರಣ ಇದೆಯೋ ಇಲ್ವೋ? ಸಂತ್ರಸ್ತೆಯ ಮನೆಯವರು ಆರೋಪಿಯನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಸುವುದಕ್ಕೆ ಶತಪ್ರಯತ್ನ ಮಾಡದಂತ, ಅದಕ್ಕೊಂದು ಸಂಘಟಿತ ಪ್ರಯತ್ನ ನಡೆದಂತ, ಆರೋಪಿಯನ್ನು ಬಚಾವ್ ಮಾಡೋಕೆ ವಿಕ್ಟಿಮ್ ಫ್ಯಾಮಿಲಿ ಅವರೇ ಸಹಕರಿಸಿದ್ರು ಅಂತೇಳಿ ಹೇಳ್ತೀಯಲ್ವಾ. ನಿನ್ನತ್ರ ಇರುವಂತಹ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ನಿನ್ನತ್ರ ಇರುವಂತಹ ಸಾಕ್ಷಿಗಳನ್ನು ಆಗಿರ್ಬೋದು, ಈಗಲೂ ಹೋಗಿ ಸರ್ಕಾರಕ್ಕೆ ಕೊಡು, ಅಪೀಲ್ ಹೋಗೋಕೆ ಹೇಳು. ಯಾಕೆ ಅದನ್ನು ಕುಂಡೆ ಅಡಿಯಲ್ಲಿಟ್ಟು ಬಿಸಿ ಮಾಡ್ತಾ ಇದ್ಯಾ? ನೀನು ಮಾಡಿದ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನೆಲ್ಲ ಸಾಕ್ಷಿ ಇತ್ತು, ಯಾಕೆ ಸಂತೋಷ್ ರಾವೇ ಆರೋಪಿ ಅನ್ನುವಂತಹ ವಿಚಾರದಲ್ಲಿ ಹೋಗಿ ಕೊಡು. ಅಥವಾ ನೀನು ಅದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಎಪಿಸೋಡ್ ಮಾಡು, ಅರ್ಧ ಮಾತಾಡೋದಲ್ಲ. ಸಂತೋಷ್ ರಾವ್ ಯಾಕೆ ಆರೋಪಿ, ನಾನು ಈ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ನೋಡಿ, ಇದು ಅವರ CDR ನೋಡಿ, ಅಲ್ಲಿ CCTV ಫೂಟೇಜೇ ಇರಲಿಲ್ಲ ನೋಡಿ, ಅವರು ಮಂದ ಬೆಳಕಿನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೇ ಇಲ್ಲ ನೋಡಿ, ಅವರು ವಿಚಾರವನ್ನು ಕಲೆಕ್ಟ್ ಮಾಡಿಲ್ಲ ನೋಡಿ, ಅವರು ಆ ಕೈಯೆಲ್ಲ ಹಿಂದ್ಗಡೆ ಇರುವಂತಹ ಒಂದು ರೌಂಡ್ನ ಸಿಂಬಲ್ ಅನ್ನು ಅಬ್ಸರ್ವ್ ಮಾಡೇ ಇಲ್ಲ ನೋಡಿ, ಅವರು ಸರಿಯಾಗಿ ಫುಡ್ ಕಂಟೆಂಟ್ ಅನ್ನು ಕಲೆಕ್ಟ್ ಮಾಡೇ ಇಲ್ಲ. ಮಾಡು. ನಾವು ಹೇಳಿದ್ದ ಸುಳ್ಳಾಗ್ಬಿಟ್ರೆ ಕ್ಷಮೆ ಕೋರಬೇಕಾಗತ್ತೆ ಅನ್ನುವ ಖಬರು ನಮಗಿರುತ್ತೆ. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳು ಅಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನ ನೀನು ಮಾಡಿದ ಇನ್ವೆಸ್ಟಿಗೇಷನ್ ಬಗ್ಗೆ ಎಪಿಸೋಡ್ ಮಾಡೇ ಮಾಡ್ತೀಯ ವಿತ್ ದ ಡಾಕ್ಯುಮೆಂಟ್ಸ್. ಬರೀ ಪುಂಖಾನುಪುಂಖವಾಗಿ ಪೊಂಗೋದಲ್ಲ. ಮೆಚ್ತೀನಿ ಆಗ ನಿಂಗೆ. ಸುಪ್ರೀಂ ಕೋರ್ಟಿಗೆ ನಿನ್ನಲ್ಲಿರುವಂತಹ ದಾಖಲೆಯನ್ನು ಕೊಟ್ಟು ಸಂತೋಷ್ ರಾವ್ ಆರೋಪಿ ಅಂತೇಳಿ ಪ್ರೂವ್ ಮಾಡು. ನಿಮ್ಮ ಸುವರ್ಣ TV ಚಾನಲಲ್ಲಿ ಕಸ ಗುಡ್ಸೋಕೆ ಬರ್ತೀನಿ ನಾನು, ಕಸ ಗುಡ್ಸೋಕೆ ಬರ್ತೀನಿ. ನಿಶ್ಚಲ್ ಜೈನ್ ಹೆಸರನ್ನೇನು ಇವ್ರು ಹೇಳ್ತಾ ಇದ್ರು, ಆತ ಇದರಲ್ಲಿ ಭಾಗಿಯಾಗಿಲ್ಲ. ಇದ್ರ ಬಗ್ಗೆ ತುಂಬಾ ಡೌಟ್ಸ್ ಇದೆ, ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ನೀನೇನು ಇನ್ವೆಸ್ಟಿಗೇಷನ್ ಮಾಡಿದ್ದಿ ಆ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನನಗೆ ಮುಂದಿನ ಎಪಿಸೋಡಲ್ಲಿ ತಿಳಿಸು, ನಾನು ಕೂಡ ತಿಳಿಸ್ತೀನಿ. ಯಾರೂ ದಡ್ಡರಲ್ಲ, ಯಾರೂ ಪೆದ್ದರಲ್ಲ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಗೊತ್ತಾಗಿರ್ಬೋದು ನಿಮ್ಮಗಳ TRP ಎಲ್ಲಿ ಬಂದು ನಿಂತಿದೆ ಅಂತ ಹೇಳಿ. ನನ್ನ ಹೆಸರನ್ನು ಎತ್ತಿದ್ಯಾ, TVಯಲ್ಲಿ ಭಾರೀ ಚೆನ್ನಾಗಿರೋ ಫೋಟೋವನ್ನು ಬೇರೆ ಹಾಕಿದ್ಯಾ. ಖಂಡಿತ ಇನ್ನೂ ಭೇಟಿ ಆಗ್ತಾನೇ ಇರೋಣ.